ನಮಸ್ಕಾರ ಕರ್ನಾಟಕ, ಎಲ್ರಿಗೂ ಬೆಳಗಿನ ಶುಭೋದಯಗಳು. ನನ್ನ ಟೈಟಲ್ ಮತ್ತು ತಮ್ಮನೇಲಿ ನೋಡಿ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಯಾವ ಜರ್ನಿ ಮಾಡ್ತಾ ಇದ್ದೀನಿ ಅಂತೇಳಿ. ನಿಮ್ಮೆಲ್ಲರಿಗೂ ಪುಣೆ ಜಂಕ್ಷನ್ಗೆ ಸ್ವಾಗತ. ಪುಣೆವರೆಗೂ ಹೇಗೆ ಬಂದೆ ಹೇಗಿಲ್ಲ ಅಂತ ಗೊತ್ತು ನಿಮಗೆ. ಕರ್ನಾಟಕದಿಂದ ಪುಣೆಗೆ ಭಾಳಷ್ಟು ಟ್ರೈನ್ಗಳಿದ್ದಾವೆ, ಆದರೆ ಪುಣೆಯಿಂದ ಡೈಲಿ ಟ್ರೈನ್ ಇದೆ ಶಿರಡಿಗೆ ಹೋಗೋಕ್ಕೆ. ಕರ್ನಾಟಕದಿಂದ ವೀಕ್ಲಿ ಒಂದ್ಸರಿ ಇದೆ. ಸೊ ಇವತ್ತು ಡೈಲಿ ಟ್ರೈನ್ ಜರ್ನಿ ಮಾಡ್ತಾ ಇದ್ದೀನಿ, ಸಾಯಿನಗರ್ ಶಿರಡಿ ಟ್ರೈನ್ ಜರ್ನಿ. ಬನ್ನಿ ಒಳಗಡೆ ಹೋಗಿ ಇದ್ರ ಬಗ್ಗೆ ಹೆಚ್ಚಿನದಾಗಿ ಇನ್ಫಾರ್ಮೇಷನ್ ತಿಳ್ಕೊಳ್ಳೋಣ. ನೋಡಿ, ಇವತ್ತು ಮಳೆ ಬಂದಿದ್ದಕ್ಕೆ ಪುಣೆ ರೈಲ್ವೆ ಜಂಕ್ಷನ್ ಯಾವ ಥರ ಕಾಣಿಸ್ತಿದೆ ಅಂತ ಹೊರಗಡೆಯಿಂದ. ಇದು ಎಂಟ್ರೆನ್ಸು, ಫಸ್ಟ್ ಗೇಟಿಂದ ಹೋಗ್ತಾ ಇದ್ದೀನಿ ಎಂಟ್ರೆನ್ಸಿಂದ. ಸೊ ಇಲ್ಲೆಲ್ಲ ಔಟ್ಸೈಡ್ ಹೋಗೋಕ್ಕೆ. ಬನ್ನಿ ಹೋಗೋಣ ಒಳಗಡೆ. ಜಂಕ್ಷನ್ ಅಂತೂ ತುಂಬ ಸುಂದರವಾಗಿದೆ, ನೋಡಿ ಎಷ್ಟು ದೊಡ್ಡದಾಗಿದೆ. ಇದೆಲ್ಲ ಒಳಗಡೆ ಹೋಗೋಕ್ಕೆ. ಬೋರ್ಡ್ ನೋಡಿ ಎಷ್ಟು ದೊಡ್ಡದಾಗಿದೆ. ಸಾಯಿನಗರ್ ಶಿರಡಿ ಅಂತ ಪ್ಲಾಟ್ಫಾರ್ಮ್ನ 1 ಕೊಟ್ಟಿದ್ದಾರೆ ನಮ್ಮ ಟ್ರೈನ್ದು. ಸೊ ಇದೆಲ್ಲ ಎಷ್ಟು ದೊಡ್ಡದಾಗಿದೆ ರೈಲ್ವೆ ಸ್ಟೇಷನ್. ಇದೇ ನೋಡಿ ಪ್ಲಾಟ್ಫಾರ್ಮ್ ನಂಬರ್ 1. ಪ್ಲಾಟ್ಫಾರ್ಮ್ ನಂಬರ್ 2 ಅಲ್ಲಿ ಜಬಲ್ಪುರ್ ಟು ಪುಣೆಗೆ ಹೋಗೋ ವೀಕ್ಲಿ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ನಿಂತಿದೆ ಆ ಕಡೆ. ನಮ್ಮ ಟ್ರೈನ್ ಇನ್ನೂ ಬರ್ತಾ ಇದೆ. ಸೊ ಈಗ ಅನೌನ್ಸ್ಮೆಂಟ್ ಬೋರ್ಡಲ್ಲಿ ಅನೌನ್ಸ್ ಹಾಕಿದ್ದಾರೆ. ಇಲ್ಲಿ ನೋಡಿ ಮೆಟ್ರೋ ಹೋಗ್ತಿದೆ ಪುಣೆ ಜಂಕ್ಷನಲ್ಲಿ. ರೈಲ್ವೆ ಸ್ಟೇಷನ್ ಹತ್ರನೇ ಕಾಣಿಸುತ್ತೆ ಮೆಟ್ರೋ, ತುಂಬ ಚಿಕ್ಕದಾಗಿದೆ. ನಮ್ಮ ಸಾಯಿನಗರ್ ಶಿರಡಿ ಟ್ರೈನು ಪುಣೆ ಟ್ರೈನ್ ಕಳಿಸ್ತಾರಂದರೆ ಇದ್ಯಾವುದೋ ಲೋಕಲ್ ಮೆಮೊ ಟ್ರೈನ್ ಕಳಿಸ್ಬಿಟ್ಟಿದ್ದಾರೆ. ಇನ್ನೂ ನಮ್ಮ ಟ್ರೈನ್ ಬರೋಕ್ಕೆ 8 ನಿಮಿಷ ಅಷ್ಟೇ ಇರೋದು. ಇಲ್ಲಿಂದ ಡಿಪಾರ್ಚರ್ ಹಾಕಿ ಇನ್ನೂ ನಮ್ಮ ಟ್ರೈನ್ ಪ್ಲಾಟ್ಫಾರ್ಮ್ 1ಗೆ ಬಂದಿಲ್ಲ. ಯಾವುದೋ ಈಗ ಮೆಮೊ ಬಂತು ಅಷ್ಟೇ. ವೇಟ್ ಮಾಡೋಣ ಇನ್ನು ಎಷ್ಟೊತ್ತಿಗೆ ಬರುತ್ತೆ ಅಂತ. ಪುಣೆ ಜಂಕ್ಷನಿಂದ ಸಾಯಿನಗರ್ ಶಿರಡಿಗೆ ಹೋಗೋ ಟ್ರೈನ್ ಬಂದೇ ಬಿಡ್ತು ನೋಡಿ, 11423. ಇದು ಡೈಲಿ ಟ್ರೈನ್ ಆಗಿರುತ್ತೆ. ನೀವೇನಾದರೂ ಪುಣೆಗೆ ಬಂದರೆ ಕರ್ನಾಟಕದಿಂದ ಡೈಲಿ ಶಿರಡಿಗೆ ಹೋಗೋಕ್ಕೆ ಒನ್ ಆಫ್ ದಿ ಬೆಸ್ಟ್ ಟ್ರೈನ್ ಅಂತಲೇ ಹೇಳ್ಬೋದು. ಬೆಳಿಗ್ಗೆನೇ ಇರುತ್ತೆ ಈ ಟ್ರೈನು. ಸೊ ಅದಕ್ಕೆ ಎಲ್ರಿಗೂ ಯೂಸ್ ಆಗುತ್ತೆ. ಮಧ್ಯಾಹ್ನಕ್ಕೆಲ್ಲ ರೀಚ್ ಆಗ್ತೀವಿ ನಾವು ಶಿರಡಿಗೆ. ಇದೆಲ್ಲ ಜನರಲ್ ಕೋಚು, ಇಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ ಈ ಟ್ರೈನು. ಸೊ ಅದಕ್ಕೆ ಎಲ್ಲ ಖಾಲಿಯಾಗಿದೆ. ಇದೆಲ್ಲ ಜನರಲ್ ಕೋಚ್ ನೋಡ್ರಿ. ಜನರಲ್ ಕೋಚ್ ಒಳಗಡೆ ಯಾವ ಥರ ಇರುತ್ತೆ ತೋರಿಸ್ತೀನಿ ಬನ್ನಿ. ಚೆನ್ನಾಗಿದೆ ಜನರಲ್ ಕೋಚ್ ಎಲ್ಲ. ಕ್ಲೀನ್ಲಿ ಮೇಂಟೆನೆನ್ಸ್ ಮಾಡ್ತಾ ಇದ್ದಾರೆ. ಚಾಕ್ಲೇಟ್ ಕೂಡ ಫ್ರೀ ಇದ್ದಾವೆ. ಅದೇ ರೀತಿ ಫ್ಯಾನು ಎಲ್ಲ ಚೆನ್ನಾಗಿದೆ. ಸೀಟ್ ಕೂಡ ಎಲ್ಲ ಕ್ಲೀನ್ಲಿ ಮೇಂಟೆನೆನ್ಸ್ ಇದೆ. ಇದೆಲ್ಲ D1 ಮತ್ತು D2 ಇದ್ದಾವೆ ಇನ್ನು ಮುಂದ್ಗಡೆ. ನಾನಿವತ್ತು ಹೋಗ್ತಾ ಇರೋದು ಜರ್ನಿ ಮಾಡ್ತಾ ಇರೋದು D2 ಅಲ್ಲಿ. ಇವತ್ತು ನಾನು ಜರ್ನಿ ಮಾಡ್ತಾ ಇರೋದು ಜನರಲಲ್ಲ, ಸೆಕೆಂಡ್ ಸಿಟ್ಟಿಂಗ್ ಕ್ಲಾಸಲ್ಲಿ. ಬನ್ನಿ ಸೆಕೆಂಡ್ ಸಿಟ್ಟಿಂಗ್ ಕ್ಲಾಸ್ ಹೇಗಿರುತ್ತೆ ಅಂತ ತೋರಿಸ್ತೀನಿ. D2 ಅಲ್ಲಿ ನನಗೆ ಸೆಕೆಂಡ್ ಸಿಟ್ಟಿಂಗ್ ಕ್ಲಾಸಲ್ಲಿ ಸೀಟ್ ಸಿಕ್ಕಿದೆ. ಮೊದಲೇ ಬುಕ್ ಮಾಡ್ಕೊಂಡಿದ್ದೆ. ಸೊ ಬನ್ನಿ ಹೋಗೋಣ. ಇದೇ ನೋಡಿ ನಮ್ಮ ಸೆಕೆಂಡ್ ಸಿಟ್ಟಿಂಗ್ ಕ್ಲಾಸ್. ನನಗೆ ಸೀಟ್ ವಿಂಡೋ ಸೀಟ್ ಸಿಕ್ಕಿದೆ. ಇದೇ ನಮ್ಮ ಸೆಕೆಂಡ್ ಸಿಟ್ಟಿಂಗ್ ಕ್ಲಾಸಲ್ಲಿ ಎಲ್ಲ 66, 65, 64 ಇದೆ. ಇಲ್ಲೆಲ್ಲ 6 ಮಿಡ್ಲು 65, ಲಾಸ್ಟಿಗೆ 64 ಇದೆ. ಇವತ್ತು ಡೇಟು 3ನೇ ತಾರೀಕು ಆಗಸ್ಟು, ಮಂಡೇ ಜರ್ನಿ ಮಾಡ್ತಾ ಇರೋದು. ನಮ್ಮ ಟ್ರೈನ್ ಈಗಾಗಲೇ ಇಲ್ಲಿಂದ ಡಿಪಾರ್ಟ್ ಆಗಬೇಕಿತ್ತು 6:55ಕ್ಕೆ. ಈಗ ಟೈಮ್ ನೋಡೋದಾದರೆ 7:16 ಆಗಿದೆ. 21 ನಿಮಿಷ ಲೇಟ್ ಆಗಿದೆ, ಇನ್ನೂ ಡಿಪಾರ್ಚರ್ ಆಗಿಲ್ಲ. ನೋಡೋಣ ಇನ್ನೂ ಎಷ್ಟೊತ್ತಿಗಾಗುತ್ತೆ ಅಂತೇಳಿ. ಇಲ್ಲಿಂದ ಕೊನೆಗೂ ಪುಣೆ ಜಂಕ್ಷನಲ್ಲಿ 7:25ಕ್ಕೆ ನಮಗೆ ಸಿಗ್ನಲ್ ಬಂತು. ಇಲ್ಲಿಂದ ಡಿಪಾರ್ಚರ್ ಆಗ್ತಾ ಇದ್ದೀವಿ. ಸೊ ಪುಣೆ ಜಂಕ್ಷನ್ಗೆ ಬಾಯ್ ಬಾಯ್ ಹೇಳ್ತಾ ಇಲ್ಲಿಂದ 72 ಕಿಲೋಮೀಟ್ರು ಬರೋವರೆಗೂ ಸ್ಟಾಪೇ ಇಲ್ಲ. ಇಲ್ಲಿ ನಾನ್ ಸ್ಟಾಪ್ ಗಾಡಿ ಹೋಗ್ತಾನೆ ಇರುತ್ತೆ. ನಮ್ಮ ಪ್ಲ್ಯಾಟ್ಫಾರ್ಮ್ 1ನಲ್ಲಿ ಎಲ್ಲ ರೀತಿಯಾಗಿ ಫೆಸಿಲಿಟೀಸ್ ಇದ್ದಾವೆ. ಅಂದರೆ ಇಲ್ಲಿ ವಾಶ್ರೂಮ್ಸ್ ಆಗಿರಲಿ ಮತ್ತು ವೇಟಿಂಗ್ ಹಾಲ್ ಆಗಿರಲಿ ಎಲ್ಲ ಇದ್ದಾವೆ. ಮತ್ತು ಕುಡಿಯೋಕ್ಕೆ ನೀರಿನ ವ್ಯವಸ್ಥೆ ಕೂಡ ಇದೆ ಇಲ್ಲೇ ಪ್ಲ್ಯಾಟ್ಫಾರ್ಮ್ 1ನಲ್ಲಿ. ಫಿಲ್ಟರ್ ವಾಟ್ರದ್ದು, ಬಟ್ 5 ರೂಪಾಯಿ ಒಂದು ಕ್ಯಾನ್, 1 ಲೀಟ್ರು. ಸೊ ನೀವೇನಾದರೂ ಪುಣೆ ಜಂಕ್ಷನಿಗೆ ಬಂದರೆ ಪ್ಲ್ಯಾಟ್ಫಾರ್ಮ್ 1ಅನ್ನೇ ಪ್ರಿಫರ್ ಮಾಡ್ಕೊಳ್ಳಿ, ಯಾಕಂದರೆ ಇಲ್ಲೇ ಎಲ್ಲ ಫೆಸಿಲಿಟೀಸ್ ಇರೋದು. ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲೇ ಇದೆ. ನಮ್ಮ ಪುಣೆ ಜಂಕ್ಷನಲ್ಲಿ ಎಷ್ಟು ಪ್ಲ್ಯಾಟ್ಫಾರ್ಮ್ಗಳಿದ್ದಾವೆ, ನೀವೇನಾದರೂ ಬಂದಿದ್ದರೆ ಗೆಸ್ ಮಾಡಿ ನೋಡೋಣ ಎಷ್ಟಿದಾವೆ ಅಂತೇಳಿ. ಇವತ್ತು ನಮ್ಮ ಪುಣೆಯಲ್ಲಿ ಕೂಡ ಫುಲ್ ಮಳೆ ಆಗಿದೆ. ಎಲ್ಲೋದ್ರೂ ಮಳೆ ಬಿಡ್ತಾ ಇಲ್ಲ ಮಳೆರಾಯ. ಇನ್ನೂ ಬರ್ತಾ ಇದೆ ಮಳೆ ನೋಡಿ. ನಮ್ಮ ಟ್ರೈನಲ್ಲಿ ನಿಲ್ಲಿಸೇ ಬಿಟ್ಟರು ಪುಣೆ ಔಟ್ಸೈಡಲ್ಲಿ. ಅಲ್ಲಿ ಅಪೋಸಿಟಲ್ಲಿ ಯಾವುದೋ ಒಂದು ಟ್ರೈನ್ ಬರ್ತಾ ಇದೆ, ಜಿಂಗ್ ಆಗ್ತಾ ಇದೆ ಈಗ. 1 ಸೊ ಅದಕ್ಕೆ ನಮ್ಮ ಟ್ರೈನ್ ಸ್ಲೋ ಆಗಿ ಹೋಗ್ತಾ ಇದೆ ನೋಡಿರಿ ಫ್ರೆಂಡ್ಸ್. 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 28 29 30 31 32 33 34 35 36 37 38 39 40 41 42 43 44 45 46 47 48 49 50 51 52 53 54 55 56 57 58 59 60 61 62 63 64 65 66 67 68 69 70 71 72 73 74 75 76 77 78 79 80 81 82 83 84 85 86 87 88 89 90 91 92 93 94 95 96 97 98 99 100 101 102 103 104 105 106 107 108 109 110 111 112 113 114 115 116 117 118 119 120 121 122 123 124 125 126 127 128 129 130 131 132 133 134 135 136 137 138 139 140 141 142 143 144 145 146
ಯಾವುದಂತ ಗೆಸ್ ಮಾಡಿ ನೋಡೋಣ ಆ ಟ್ರೈನ್. ನಮಗಿವತ್ತು ಲೀಡಲ್ಲಿರೋದು ವ್ಯಾಕ್ 4 ಪುಣೆದು ನೋಡಿ. ಸೊ ನಾನು ಮುಂದ್ಗಡೆ ಹೋಗಿ ಇಂಜಿನ್ನ ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ, ಸೊ ಇಲ್ಲಿಂದನೇ ತೋರಿಸ್ತಾ ಇದ್ದೀನಿ. ಇದೆಲ್ಲ ಪುಣೆ ಜಂಕ್ಷನಲ್ಲಿರೋ ಮೇಂಟೆನೆನ್ಸ್ ಸೆಂಟರ್. ಸೆಂಟಿಂಗ್ ಲೋಕೋಮೋಟಿವ್ ಈಗ ಮೂವ್ ಆಗ್ತಾ ಇದೆ. ಅದು ನಾನು ಯಾವುದೋ ಟ್ರೈನ್ ಅಂದ್ಕೊಂಡಿದ್ದೆ, ಬಟ್ ಲೋಕೋಮೋಟಿವ್ ನಮಗೆ ಫಸ್ಟ್ ಜಿಂಗ್ ಆಗಿದ್ದು. ಎಲ್ರಿಗೂ ಮತ್ತೊಮ್ಮೆ ಗುಡ್ ಮಾರ್ನಿಂಗ್. ಯಾಕಂದರೆ ನೋಡಿ, ಒಂದು ಕಡೆ ಸಣ್ಣಿಗೆ ಮಳೆ ಬರ್ತಾ ಇದ್ರೆ, ಒಂದು ಕಡೆ ನಮ್ಮ ಸೂರ್ಯೋದಯ ಆಯಿತು. ಸ್ವಲ್ಪ ಈಗ ಹೊರಗಡೆ ಬಂದಿದ ತಕ್ಷಣ ಸೂರ್ಯ ಕಾಣಿಸ್ತಾ ಇದ್ದಾನೆ. ಇಲ್ಲೆಲ್ಲ ಮೇಂಟೆನೆನ್ಸ್ ಮತ್ತು ಕಾರ್ಗೋ ಎಲ್ಲ ನಿಂತಿದೆ ನೋಡಿ. ಏನು ಗುರು ಇವನು 100 ಸ್ಪೀಡಲ್ಲಿ ಹೆಂಗೆ ಜಿಂಗ್ ಮಾಡ್ತಾ ಇದ್ದಾನೆ. ದಾವಣ್ ಜಂಕ್ಷನಿಂದ ಪುಣೆ ಜಂಕ್ಷನಿಗೆ ಬರೋ ಡೆಮೋ ಗಾಡಿ ಡೈಲಿ ಟ್ರೈನ್ ಆಗಿರುತ್ತೆ 71402. ಈ ಟ್ರೈನ್ ಬ್ಯಾಕ್ ಟು ಬ್ಯಾಕ್ ಜಿಂಗ್ ಮಾಡೋಕ್ಕೆ ಬಂದೇ ಬಿಡ್ತು ಹಮ್ಸಫರು. ನಾನು ಈ ಮೊಬೈಲ್ ತೆಗೆಷ್ಟೊಳಗೆ ಹೊಂಟೆ ಹೋಗ್ಬಿಟ್ಟು ಜಿಂಗ್ ಮಾಡಿಕೊಂಡು. ಈ ಟ್ರೈನ್ ಚರ್ಲಪಲ್ಲಿ ಟು ಇಂಡೋರ್ಗೆ ಹೋಗುತ್ತೆ, ಹಮ್ಸಫರ್ ಎಕ್ಸ್ಪ್ರೆಸ್. ಇನ್ನೊಂದು ಟ್ರೈನ್ ನಮ್ಮನ್ನ ಜಿಂಗ್ ಮಾಡೋಕ್ಕೆ ಬಂದೇ ಬಿಡ್ತು ನೋಡಿ. MGR ಚೆನ್ನೈ ಸೆಂಟ್ರಲಿಂದ CSMT ಮುಂಬೈಗೆ ಹೋಗೋ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ 22160. ಈ ಟ್ರೈನ್ ಹೆವಿ ಸ್ಪೀಡಲ್ಲಿ ಜಿಂಗ್ ಮಾಡ್ತಾ ಇದ್ದೀವಿ. ಪುಣೆಯಿಂದ ಒಂದು ನಾರ್ಮಲ್ ಸ್ಪೀಡಲ್ಲಿ ಬಂತು ನಮ್ಮ ಟ್ರೈನು. ಇಲ್ಲಿ ಲೋನಿಯಲ್ಲಿ ಸ್ವಲ್ಪ ಸ್ಲೋ ಆಗಿ ಹೋಗ್ತಾ ಇದೆ. ಸೊ ಏನಕ್ಕಿರ್ಬೋದು, ಏನಾದರೂ ವರ್ಕ್ ನಡೀತಿರ್ಬೋದಾ, ಇಲ್ಲಾಂದರೆ ಅಪೋಸಿಟಲ್ಲಿ ಯಾವುದಾದ್ರೂ ಟ್ರೈನ್ ಜಿಂಗ್ ಮಾಡೋಕ್ಕೆ ಬರ್ತಾ ಇರ್ಬೋದಾ ಗೊತ್ತಿಲ್ಲ. ಗೈಸ್ ವೇಟ್ ಮಾಡಿ ನೋಡಿ ಫ್ರೆಂಡ್ಸ್. ಎಲ್ಲರಿಗೆ ಒಂದು ಡೌಟ್ ಇರ್ಬೋದು, ಡೈರೆಕ್ಟ್ ಟ್ರೈನ್ ಇಟ್ಕೊಂಡು ಬಳ್ಳಾರಿಯಿಂದ ಯಾಕೆ ಇವಳು ಪುಣೆಗೆ ಹೋಗಿ ಈ ಟ್ರೈನ್ನ ಪ್ರಿಫರ್ ಮಾಡ್ತಾ ಇದ್ದಾರೆ ಅಂತೇಳಿ. ಯಾಕಂತಂದರೆ ಪುಣೆ ಜಂಕ್ಷನಿಂದ ಕಡಿಮೆ ಸ್ಟಾಪಲ್ಲಿ ಕಡಿಮೆ ಅವರ್ಸಲ್ಲಿ 256 ಕಿಲೋಮೀಟರ್ನ ಟ್ರಾವೆಲ್ ಮಾಡ್ಬೋದು. 7 ಸ್ಟಾಪು ಬರೇ. ಅದಕ್ಕೋಸ್ಕರ ಈ ಟ್ರೈನ್ ನನಗೆ ತುಂಬ ಇಷ್ಟ ಆಯಿತು. ಅದಕ್ಕೆ ಈ ಟ್ರೈನ್ನ ಪ್ರಿಫರ್ ಮಾಡ್ತಾ ಇರೋದು. ಅದರಲ್ಲಿ ಬೇರೆ ಡೈಲಿ ಟ್ರೈನ್ ಆಗಿರುತ್ತೆ ಇದು ನೀವು ಒಂದಿನ ಬಿಫೋರೇ ನೀವು ಬುಕ್ ಮಾಡ್ಕೋಬೋದು ಟ್ರೈನ್ ಟಿಕೆಟ್ನ. ಇಲ್ಲಪ್ಪ ಅಂದರೆ ಜನರಲ್ಲೇ ಟ್ರಾವೆಲ್ ಮಾಡ್ಬೋದು ಆರಾಮಾಗಿ. ಸೀಟ್ ಕೂಡ ಸಿಗುತ್ತೆ ಜನರಲಲ್ಲಿ, ಆರಾಮಾಗಿ ಟ್ರಾವೆಲ್ ಮಾಡ್ಬೋದು. ಇವತ್ತು ನಮ್ಮ ಟ್ರೈನ್ ರೂಟ್ ನೋಡೋದಾದರೆ ಪುಣೆ ಜಂಕ್ಷನ್ನ ಬಿಟ್ಟ ಮೇಲೆ ದಾವಣಕೋಡ್ ಲೈನ್ಗೆ ಹೋಗ್ತೀವಿ, ಶ್ರೀಗೊಂಡ ರೋಡು. ಅದಾದಮೇಲೆ ಅಹಲ್ಯನಗರ್ ಜಂಕ್ಷನ್, ರಾಹೂರಿ, ಬೇಲಾಪುರ, ಲಾಸ್ಟಿಗೆ ಫೈನಲ್ ಆಗಿ ಸಾಯಿನಗರ್ ಶಿರ್ಡಿಗೆ ರೀಚ್ ಆಗ್ತೀವಿ ನೋಡಿ. 256 ಕಿಲೋಮೀಟ್ರನ್ನ ನಾವು ಕೇವಲ 7 ಸ್ಟಾಪಲ್ಲೇ ನಾವು ರೀಚ್ ಮಾಡ್ತೀವಿ. ಸೊ ಇದು ಇವತ್ತು ನಮ್ಮದು ರೂಟ್ ಮ್ಯಾಪ್ ಆಗಿದೆ. ನಾನು ಹೋಗ್ತಾ ಇರೋ ಟ್ರೈನ್ ನೋಡ್ರಿ 5 hours 5 minutes ಮಾತ್ರ ತಗೊಳ್ಳೋದು ಟೈಮಿಂಗು. ಇದು 6:55ಕ್ಕೆ ಸ್ಟಾರ್ಟ್ ಆಗುತ್ತೆ. 12 ಗಂಟೆಗೆಲ್ಲ ಮಧ್ಯಾಹ್ನ ರೀಚ್ ಆಗ್ತೀವಿ ಸಾಯಿನಗರ ಶಿರ್ಡಿಗೆ. ಅದೇ ರೀತಿ ಇನ್ನೊಂದು ಟ್ರೈನ್ ಕೂಡ ಇದೆ 3:35 ಬೆಳಗಿನ ಜಾವ. ಅದು 8:40ಕ್ಕೆಲ್ಲ ರೀಚ್ ಆಗುತ್ತೆ. ಅದು ಬಟ್ ಡೈಲಿ ಟ್ರೈನ್ ಆಗಿರಲ್ಲ. ಸೋಮವಾರ, ಬುಧವಾರ, ಗುರುವಾರ, ಶುಕ್ರವಾರ ಮಾತ್ರ ಇರುತ್ತೆ. ಬಟ್ ನಾನು ಹೋಗೋ ಟ್ರೈನು ಪ್ರತಿದಿನವೂ ಇರುತ್ತೆ. ಬರೀ ಈ ಟ್ರೈನಲ್ಲಿ ಟಿಕೆಟ್ ಬುಕ್ ಮಾಡ್ಕೊಳ್ಳೋದು ತುಂಬ ಈಸಿ. ಯಾಕಂದರೆ ಇನ್ನೂ ಎಷ್ಟೊಂದು ಸೀಟ್ಗಳು ಖಾಲಿ ಇದ್ದಾವೆ ನೋಡಿ. 120 ರೂಪಾಯಿ ಅಷ್ಟೇ ಬುಕ್ಕಿಂಗ್ ಮಾಡ್ಕೊಳ್ಳೋದು. ಜನರಲ್ ಆದರೆ 105 ರೂಪಾಯಿ ಟಿಕೆಟ್ ಇರೋದು. ಸೊ ಅದರಲ್ಲಿ 95 ರೂಪಾಯಿ ತೋರಿಸ್ತು. ಬಟ್ 95 ರೂಪಾಯಿ ಅದು ಓಲ್ಡ್ ಟಿಕೆಟು. ಈಗ 105 ರೂಪಾಯಿ ಆಗಿದೆ ಜನರಲಲ್ಲಿ. ನೀವು ಆರಾಮಾಗಿ ಒನ್ ಡೇ ಬಿಫೋರೇ ಟಿಕೆಟ್ ಬುಕ್ ಮಾಡ್ಬೋದು. ಆರಾಮಾಗಿ ಸಿಗುತ್ತೆ ಟಿಕೆಟು. ಇದು ನಮ್ಮ ಟ್ರೈನ್ ಈಗ ಸ್ಪೀಡಪ್ ತಗೊಂಡಿದೆ ಸ್ವಲ್ಪ. 125 ಸ್ಪೀಡಲ್ಲಿ ಹೋಗ್ತಾ ಇದೆ ನಮ್ಮ ಟ್ರೈನ್. ಇನ್ನು 5 ಬಂದುಬಿಟ್ರೆ ಕಿಲೋಮೀಟರ್ ಸ್ಪೀಡ್ನ 130 ಆ್ಯಕ್ಷನ್ ನೋಡ್ಬೋದು. ಅದಕ್ಕೋಸ್ಕರ ನಾನು ವೇಟ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ಎಷ್ಟು ಸ್ಪೀಡ್ ಹೋಗ್ತಾ ಇದೆ ತೋರಿಸಿ. ಈಗ ನಮಗೆ ಅಪೋಸಿಟಲ್ಲಿ ಜಿಂಗ್ ಆಗ್ತಾ ಇರೋದು ನಾಗ್ಪುರಿಂದ ಪುಣೆಗೆ ಬರೋ ಗರೀಬ್ ರಥ್ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್. ಈ ಟ್ರೈನ್ ಜೊತೆ ಈಗ ಜಿಂಗ್ ಮಾಡ್ತಾ ಇದ್ದೀವಿ. ಅಬ್ಬಬ್ಬ ಏನು ಸ್ಪೀಡಲ್ಲಿ ಜಿಂಗ್ ಆಗೇ ಬಿಡ್ತು. ಈಗ ನಮಗೆ ಅಪೋಸಿಟಲ್ಲಿ ಜಿಂಗ್ ಆಗ್ತಾ ಇರೋ ಟ್ರೈನ್ ನೋಡ್ರಿ, ಯಶವಂತಪುರ ಟು ಬಿಕನೇರಕ್ಕೆ ಹೋಗೋ ಬಿಕನೇರ ಎಕ್ಸ್ಪ್ರೆಸ್ 16587. ಈ ಟ್ರೈನ್ ಜೊತೆ ಈಗ ಜಿಂಗ್ ಮಾಡ್ತಾ ಇದ್ದೀವಿ. ಹೆವಿ ಸ್ಪೀಡಲ್ಲಿ 2 ಟ್ರೈನ್ ಆ್ಯಕ್ಷನ್ 130 ಆ್ಯಕ್ಷನಲ್ಲಿ ಸ್ಪೀಡಲ್ಲಿ ಹೋಗ್ತಾ ಇದೆ.
ಹೆವಿ ಸ್ಪೀಡಲ್ಲಿ ಜಿಂಗ್ ಆಗೇ ಬಿಡ್ತು ನೋಡ್ರಿ ಈಗ ತಾನೆ. ಈಗ ಮತ್ತೊಂದು ಸ್ಟೇಷನ್ನ ಸ್ಕಿಪ್ ಮಾಡ್ತಾ ಇದ್ದೀವಿ, ಯಾವುದಂತ ನೋಡೋಣ ಬನ್ನಿ. ಓ, ನೋಡೋಷ್ಟೊಳಗೆ ಗೂಡ್ಸ್ ಅಡ್ಡ ಬಂದ್ಬಿಡ್ತು ಗುರು. ಕೇದಾಗಾಂವ್ ಸ್ಟೇಷನ್ನ ಈಗ ನಾವು ಸ್ಕಿಪ್ ಮಾಡಿದ್ದು. ವರ್ಕ್ ಎಲ್ಲ ನಡೀತಾ ಇದೆ, ಅಲ್ಲಲ್ಲಿ ವರ್ಕರ್ಸ್ ಪಾಪ ವರ್ಕ್ ಮಾಡ್ತಾ ಇದ್ದಾರೆ. ನಮ್ಮ ಗಾಡಿ ಹೆವಿ ಸ್ಪೀಡಲ್ಲಿ ಹೋದ್ರೂ ಕೂಡ ನಾನು ಮೊಬೈಲ್ನ ಹಿಡ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ಯಾಕಪ್ಪ ಅಂತಂದರೆ ಒಂದು ಟ್ರೈನ್ಗೋಸ್ಕರ ವೇಟ್ ಮಾಡ್ತಾ ಇರೋದು, ಅದೇ ನಮ್ಮ ವಂದೇ ಭಾರತ್ ಗಾಡಿ. ಸೊ ಇನ್ನೇನು ಕೆಲವೇ ಕ್ಷಣದಲ್ಲಿ ಅದು ಕೂಡ ಜಿಂಗ್ ಆಗೋ ಟೈಮ್ ಬರುತ್ತೆ. ಎಲ್ಲಿದೆ ಅಂತ ಗೊತ್ತಿಲ್ಲ, ಬಟ್ ಫೋನ್ ವಿಡಿಯೋ ಮಾಡೋಷ್ಟೊಳಗೆ ಹೊಂಟೋದ್ರೆ ಕಷ್ಟ ಅಂತ ವಿಡಿಯೋ ಹಂಗೆ ಇಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್, ನಿಮಗೋಸ್ಕರ. ಬಂತು ನೋಡ್ರಿ, ಮೋಸ್ಟ್ ಡಿಮ್ಯಾಂಡೆಡ್ ಗಾಡಿ, ಹುಲಿ ಗಾಡಿ ಬಂತು. ವಂದೇ ಭಾರತ್ ಸೊಲ್ಲಾಪುರದಿಂದ ನಮ್ಮ CSMT ಮುಂಬೈಗೆ ಹೋಗೋ ವಂದೇ ಭಾರತ್ ಗಾಡಿ ಇದು. 22226. ಏನು ಗುರು, ಹೆವಿ ಸ್ಪೀಡಲ್ಲಿ ಜಿಂಗ್ ಆಗೇ ಬಿಡ್ತು, ಕ್ರಾಸಿಂಗ್ ಮಾಡಿ ಹೊಂಟೋದ ನೋಡ್ರಿ. ಹೌದು, ಅಲ್ಲಿ ಅಪೋಸಿಟಲ್ಲಿ ಕಾಣ್ತಾ ಇರೋ ಫ್ಯಾಕ್ಟ್ರಿ ಯಾವುದಂತ ನಿಮ್ಗೇನಾದರೂ ಗೊತ್ತಿದ್ರೆ ಕಾಮೆಂಟ್ ಮೂಲಕ ತಿಳಿಸಿ. ನನಗಂತೂ ಈ ಕಡೆ ಏನೂ ಗೊತ್ತಿಲ್ಲ, ಅಷ್ಟೊಂದು ಐಡಿಯಾ ಇಲ್ಲ. ಇದೇ ನೋಡಿ ಫ್ಯಾಕ್ಟ್ರಿ ಯಾವುದಂತ ಗೊತ್ತಿದ್ರೆ ಕಾಮೆಂಟ್ ಮೂಲಕ ತಿಳಿಸಿ. ಏನು ಗುರು, ನಮ್ಮ ಗಾಡಿದ ಆರ್ಭಟ ಅವಾಗಿಂದ ಚಟಪಟ ಅಂತ ಓಡಿಸ್ತಾ ಇದ್ದಾನೆ ಹೆವಿ ಸ್ಪೀಡಲ್ಲಿ. ನಾನು ಸ್ಟಾರ್ಟಿಂಗಲ್ಲಿ ಪುಣೆದಲ್ಲಿ ಸ್ಲೋ ಹೋಗ್ತಾ ಇದ್ರೆ ಇದು ಹಿಂಗೆ ಸ್ಲೋ ಕಂಟಿನ್ಯೂ ಮಾಡ್ತಾನೇನೋ ಅಂದ್ಕೊಂಡೆ, ಆದರೆ ಬರ್ತಾ ತೋರಿಸ್ತಾ ಇದ್ದಾನೆ ನೋಡಿ ಅವನದು ದಶಾವತಾರನ. ಇಲ್ಲೆಲ್ಲ ಯಾಕೆ ಸ್ಲೋ ಮಾಡ್ತಾ ಇದ್ದಾರೆ ಅಂತೇಳಿ ನನಗೆ ಗೊತ್ತಾಗಲಿಲ್ಲ, ಬಟ್ ಈಗ ಅರ್ಥ ಆಗ್ತಾ ಇದೆ. ಇಲ್ಲೆಲ್ಲ ಟ್ರೈನಲ್ಲಿ ಊಟ ಅದೆಲ್ಲ ಮಾರಕ್ಕೆ ಬರ್ತಾ ಇದ್ದಾರೆ, ಸೊ ಅದಕ್ಕೆ ಅವ್ರಿಗೋಸ್ಕರ ಟ್ರೈನ್ ಸ್ಲೋ ಮಾಡಿದರು. ಈಗ ತಾನೇ ಬಂದರು ನೋಡಿ ಇಲ್ಲೆಲ್ಲ ಮಾರೋದಕ್ಕೆ. ಮಹಾರಾಷ್ಟ್ರಕ್ಕೆ ಬಂದಮೇಲೆ ವಡಾಪಾವ್ ತಗೊಂಡಿಲ್ಲ ಅಂದರೆ ಹೆಂಗೆ? ಏನು ನೋಡ್ತಾ ಟ್ರೈನೇ ಬಂತು. ವಡಾಪಾವ್ ತಗತ್ತಾ ನಿಮಗೆ ಒಂದು ಇನ್ಫಾರ್ಮೇಷನ್ ಹೇಳೋದೇ ಮರ್ತೋಯ್ತು. ಇಲ್ಲಿಂದ ನಾವು ಡೈವರ್ಷನ್ ತಗೊಂಡು ಹೋಗ್ತಾ ಇದ್ದೀವಿ. ಆ ಕಡೆ ಮೇನ್ ಲೈನು, ಈ ಕಡೆ ನಾವು ಬೇರೆ ಲೈನ್ಗೆ ಹೋಗ್ತಾ ಇದ್ದೀವಿ ನೋಡ್ರಿ. ಬನ್ನಿ ಗೈಸ್, ಫುಲ್ ಹೊಟ್ಟೆ ಹಶು ಆಗ್ತಾ ಇದೆ. ವಡಾಪಾವ್ ತಿನ್ನೋಕ್ಕಾಗಲ್ಲ, ಆದ್ರೂ ವಡಾಪಾವ್ ತಿನ್ನಲೇಬೇಕು. ಹೇಗಿಲ್ಲ ಟೇಸ್ಟ್ ನೋಡಿ ಹೇಳ್ತೀನಿ. ಬಂದೇ ಬಿಟ್ವಿ ನೋಡಿ ನಮ್ಮ ಫಸ್ಟ್ ಅಫಿಷಿಯಲ್ ಸ್ಟಾಪ್ಗೆ. 72 ಕಿಲೋಮೀಟ್ರ್ ಇಲ್ಲಿಗೆ. ನಮ್ಮ ಗಾಡಿ ಡೌನ್ ಜಂಕ್ಷನ್ಗೆ ಹೋಗಲ್ಲ, ಇದು ಬೈಪಾಸ್ ಲೈನು. ಸೊ ಇಲ್ಲಿಂದ ಡೈವರ್ಷನ್ ತಗೊಂಡು ಹೋಗ್ತಾ ಇದ್ದೀವಿ ನೋಡಿ. ಅದಕ್ಕೆ ಆನೆಸ್ಟಾಗಿ ಹೇಳ್ತಾ ಇದ್ದೀನಿ, 30 ರೂಪಾಯಿ ಕೊಟ್ಟು ವಡಾಪಾವ್ ಏನೋ ತಗೊಂಡ್ಬಿಟ್ಟೆ, ಆದರೆ ತಿನ್ನೋಕ್ಕೆ ಬರ್ತಿಲ್ಲ. ಯಾಕಂದರೆ ಬನ್ನೇ ಬೇರೆ ಕೊಟ್ಟಿದ್ದಾರೆ, ಇದು ಬಜ್ಜಿ ಥರ ಇದೇ ಬೇರೆ ಕೊಟ್ಟಿದ್ದಾರೆ. ನಾನು ಬನ್ ಒಂದ್ಸರಿ ತಿಂತಾಯಿದ್ದೀನಿ, ಬಜ್ಜಿನ ಒಂದ್ಸರಿ ತಿಂತಾಯಿದ್ದೀನಿ. ಬಟ್ ಇಲ್ಲಿ ಬೇರೆಯವ್ರು ತಿನ್ನೋದು ನೋಡಿದರೆ ಗೊತ್ತಾಯಿತು, ಬನ್ ಒಳಗಡೆ ಬಜ್ಜಿನ ಇಟ್ಬಿಟ್ಟು ತಿನ್ಬೇಕಂತೇಳಿ. ಒಂಥರ ಗೊತ್ತಿಲ್ಲದೆ ಇರೋ ಐಟಮ್ಸ್ನ ಏನಾದ್ರು ತಿನ್ನಬೇಕಂದ್ರೆ ನಮಗೆ ಬೇರೆಯವ್ರನ್ನ ತಿಳ್ಕೊಂಡು ತಿನ್ನಬೇಕು. ಸೊ ಬನ್ನಿ ತಿನ್ನೋಣ. ಈ ಥರ ಬನ್ ಒಳಗಡೆ ಇದನ್ನು ನಾನು ನೋಡಿ ಎಲ್ಲ ಬೇರೆ ತಿಂದಿದ್ದು ಹಿಂಗೆ ಇಟ್ಕೊಂಡು ಹಿಂಗೆ ತಿನ್ನಬೇಕಂತೆ. ಒಂಥರ ಬರ್ಗರ್ ಥರ ಫೀಲ್ ಬರ್ತೈತೆ ನನಗೆ. ಈಗ 51 ನಿಮಿಷ ಲೇಟಾಗಿ ಬಂದಿದ್ದೀವಿ. 7:53ಕ್ಕೆ ಬರಬೇಕಿತ್ತು. ಈಗ ಟೈಮು 8:42 ಆಗಿದೆ ಈಗ ಟೈಮು. ಇಲ್ಲಿ ಬರೀ 1 ಮಿನಿಟ್ ಮಾತ್ರ ಸ್ಟಾಪ್ ಇರುತ್ತೆ ಅಷ್ಟೇ. ಹೋಗ್ತಾ ಇದ್ದೀವಿ ನೋಡಿ, ಆಲ್ರೆಡಿ ಸಿಗ್ನಲ್ ಕೊಟ್ಟೇ ಬಿಟ್ಟರು, ಡಿಪಾರ್ಚರ್ ಆಗ್ತಾ ಇದ್ದೀವಿ. ಡೌನ್ ಕೋಡ್ ಲೈನ್ ಅಂತ ಈ ಒಂದು ಸ್ಟೇಷನ್ ಹೆಸರು. ಆ ಕಡೆ ಗೂಡ್ಸ್ ಹೋಗ್ತಾ ಇದೆ ಅಲ್ಲ, ಅದೆಲ್ಲ ನಮ್ಮ ಕರ್ನಾಟಕ ಲೈನ್ ನೋಡ್ರಿ. ಜಂಕ್ಷನ್ ರೂಟ್ ಆ ಕಡೆ ಬೇರೆ ಇದೆ. ಕರ್ನಾಟಕ ಎಕ್ಸ್ಪ್ರೆಸ್ ಗಾಡಿ ಕೂಡ ಆ ಕಡೆ ಲೈನ್ಗೆ ಬರೋದು. ಹಾಗೆ ನಮ್ಮ ಕರ್ನಾಟಕದಿಂದ ಸಾಯಿನಗರ ಶಿರಡಿಗೆ ಹೋಗೋ ಟ್ರೈನ್ ಕೂಡ ಆ ಕಡೆ ಲೈನ್ಗೆ ಬರೋದು. ಫಸ್ಟ್ ಅಲ್ಲಿ ಕಾಣಿಸ್ತಾ ಇದೆ ಲಾಸ್ಟಲ್ಲಿ, ಅದೇ ನಮ್ಮ ಟ್ರೈನ್ ನೋಡಿ. ಫುಲ್ ವ್ಯೂ ಹೆಂಗೆ ಕಾಣಿಸ್ತಾ ಇದೆ, ಕರು ಹೊಡೆಯೋದು. ವಾವ್, ನಮ್ಮ ಟ್ರೈನ್ ಫುಲ್ ಕರು ಹೊಡೆಯೋದು ಒಂದು ಕಡೆ ಕಾಣಿಸ್ತಾ ಇದ್ರೆ, ಈ ಕಡೆ ನೇಚರ್ ನೋಡ್ರಿ ಹೆಂಗೆ ಕಾಣಿಸ್ತಾ ಇದೆ ಅಂತೇಳಿ.
ಇದು ಯಾವ ನದಿ ಅಂತ ಗೊತ್ತಾಗ್ತಾ ಇಲ್ಲ ಫ್ರೆಂಡ್ಸ್, ನಿಮ್ಗೇನಾದರೂ ಗೊತ್ತಿದ್ರೆ ಕಾಮೆಂಟ್ ಮೂಲಕ ತಿಳಿಸಿ. ಓ, ಈಗ ತಾನೇ ಗೂಗಲಲ್ಲಿ ನೋಡಿದೆ, ನಮ್ಮ ಭೀಮಾ ನದಿ ನೋಡ್ರಿ ಇದು. ಭೀಮಾ ನದಿಲಿ ನೀರು ತುಂಬಿ ತುಳುಕ್ತಾ ಇದೆ, ಎಷ್ಟೊಂದು ನೀರಿದಾವೆ. ದೇವ್ರ ದಯದಿಂದ ಇನ್ನೂ ಜಾಸ್ತಿ ಮಳೆ ಬಂದು ಇನ್ನೂ ಜಾಸ್ತಿ ನೀರು ಬರಲಿ, ನಮ್ಮ ರೈತರಿಗೆ ಅನುಕೂಲ ಆಗಲಿ. ಹೇಳ್ತಾನೆ ಯಾವುದೋ ಒಂದು ಟ್ರೈನ್ ಜೊತೆ ಜಿಂಗ್ ಮಾಡ್ತಾ ಇದೀವಿ ನೋಡಿ ಫ್ರೆಂಡ್ಸ್. ಯಾವುದು ಗುರು ಇದು? ಜನರಲ್ಲಂತೂ ಫುಲ್ ರಶ್ ಆಗಿಬಿಟ್ಟಿದೆ. ಕಾಜ್ಪೇಟ್ ಜಂಕ್ಷನಿಂದ ಪುಣೆ ಜಂಕ್ಷನ್ಗೆ ಹೋಗೋ ವೀಕ್ಲಿ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ 22152 ಈ ಟ್ರೈನ್ ಈಗ ಜಿಂಗ್ ಮಾಡಿದ್ದು ಹೆವಿ ಸ್ಪೀಡಲ್ಲಿ ಹೊಂಟೋಯ್ತು. ಹೆವಿ ಸ್ಪೀಡಲ್ಲಿ ಜಿಂಗ್ ಆಗಿ ಹೋಗೇ ಬಿಡ್ತು ಕ್ರಾಸಿಂಗ್. ಇನ್ನೇನು ಒಂದು 5 ಕಿಲೋಮೀಟರ್ ದೂರದಲ್ಲಿ ಇದೀವಿ ಅಷ್ಟೇ. ಶ್ರೀಗೊಂಡ ರೋಡ್ ಸೆಕೆಂಡ್ ಸ್ಟಾಪ್ ಬಂದೇ ಬಿಡುತ್ತೆ. ಟ್ರೈನ್ ನೋಡ್ರಿ ಯಾವ ಥರ ಟರ್ನ್ ಆಗ್ತೈತೆ, ಫುಲ್ ವ್ಯೂ ಯಾವ ಥರ ಕಾಣಿಸ್ತಿದೆ ಕರು ಹೊಡೆಯೋದು. ಈಗ ಟೈಮ್ 9:03 ಆಗಿದೆ. ನಾವು ಬಂದು ರೀಚ್ ಆಗಿರೋದು ಶ್ರೀಗೊಂಡ ರೈಲ್ವೆ ಸ್ಟೇಷನ್ಗೆ. ನೋಡಿ, ಇಲ್ಲಿ ಕೂಡ ನಾರ್ಮಲ್ ಆಗಿ ಪ್ಯಾಸೆಂಜರ್ ಇದ್ದಾರೆ. ಪ್ಲಾಟ್ಫಾರ್ಮ್ ನಂಬರ್ 1ಗೆ ಬಂದಿದೆ. ಇಲ್ಲಿ 1 ಮಿನಿಟ್ ಮಾತ್ರ ಸ್ಟಾಪ್ ಇರುತ್ತೆ ಅಷ್ಟೇ. ನೋಡಿ, ಸ್ಟೇಷನ್ನು ಅಷ್ಟು ದೊಡ್ಡದೇನಿಲ್ಲ, ನಾರ್ಮಲ್ ಆಗೇ ಇದೆ, ಬಟ್ ಚೆನ್ನಾಗಿದೆ ಎಲ್ಲ ನೇಚರ್. ಆಚೆ ಸಿಗ್ನಲ್ ಬಂದೇ ಬಿಡ್ತು, ಇಲ್ಲಿಂದ ಹೊರಡೋ ಸಮಯ ಬಂತು ನೋಡಿ. ಶ್ರೀಗೊಂಡ ರೈಲ್ವೆ ಸ್ಟೇಷನ್ಗೆ ಬಾಯ್ ಬಾಯ್. ಈ ಕಡೆ ಗೂಡ್ಸ್ ಜೊತೆ ಜಿಂಗ್ ಮಾಡ್ತಾ ಇದ್ದೀವಿ. ಶ್ರೀಗೊಂಡದಲ್ಲಿ ಸೌಂಡ್ ನೋಡ್ರಿ, ಡಗ ಅಂತ ಹೆಂಗ್ ಸೌಂಡ್ ಕೇಳಿಸ್ತಾ ಇದೆ ಗೂಡ್ಸ್ದು. ಹೆವಿ ಸ್ಪೀಡಲ್ಲಿ ಜಿಂಗ್ ಆಗ್ತಾ ಇದೆ ಗೂಡ್ಸ್ ಜೊತೆ. ಯಾವ ತಪ್ಪಡಿ ಮ್ಯೂಸಿಕ್ ಬ್ಯಾಕ್ಗ್ರೌಂಡ್ ಏನು ಬೇಡ, ಟ್ರೈನ್ ಜರ್ನಿ ಒಂದಿದ್ರೆ ಸಾಕು, ಎಲ್ಲ ಇದರಲ್ಲೇ ಬರುತ್ತೆ ಡಿಫ್ರೆಂಟ್ ಮ್ಯೂಸಿಕ್ ಸೌಂಡ್. ನಮ್ಗೆ ಯಾಕೋ ಆರೆಂಜ್ ಸಿಗ್ನಲ್ ಕೊಟ್ಟಿದ್ದಾರೆ, ಗ್ರೀನ್ ಸಿಗ್ನಲ್ ಇಲ್ಲ, ಅದಕ್ಕೋಸ್ಕರ ನಮ್ಮ ಟ್ರೈನ್ ಸ್ಲೋ ಆಗಿ ಹೋಗ್ತಾ ಇದೆ ಫ್ರೆಂಡ್ಸ್. ನಾವು ಇನ್ನೇನು ಅಹಲ್ಯ ನಗರ ಜಂಕ್ಷನ್ ಹತ್ತತ್ರ ಇದ್ದೀವಿ. ಸೊ ಅಲ್ಲಿಂದ ಒಂದು ಟ್ರೈನ್ ಡಿಪಾರ್ಚರ್ ಆಗೋದಿದೆ, ಆ ಟ್ರೈನ್ಗೋಸ್ಕರ ವೇಟ್ ಮಾಡ್ತಾ ಇದ್ದೀವಿ. ನಮಗೆ ಇಲ್ಲಿ ಮೇನ್ ಲೈನಲ್ಲಿ ಗೂಡ್ಸ್ ಇರೋದಕ್ಕೋಸ್ಕರ ನಮ್ಮನ್ನ ಪ್ಲ್ಯಾಟ್ಫಾರ್ಮ್ ಲೈನಿಗೆ ಹಾಕಿದ್ದಾರೆ, ಲೂಪ್ ಲೈನ್ಗೆ. ಸೊ ಅದಕ್ಕೆ ಸ್ಲೋ ಆಗಿ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಮತ್ತೆ ಮಳೆ ಸ್ಟಾರ್ಟ್ ಆಯಿತು, ಮೊಬೈಲ್ ಆಚೆ ಇಡೋಕ್ಕೂ ಆಗಲ್ಲ. ನೋಡಿ, ನಮ್ಮ ಸೆಕೆಂಡ್ ಸಿಟ್ಟಿಂಗ್ ಕ್ಲಾಸಲ್ಲಿ ಟ್ರೈ ಟೇಬಲ್ ಕೊಟ್ಟಿದ್ದಾರೆ, ಒಂದೊಂದು ಸೀಟಿಗೆ ಒಂದೊಂದು ಅಪೋಸಿಟು. ಹಾಗೆ ಕಾಲಿಡೋಕ್ಕೆ ಈ ಥರ ಇದೆ, ಹಾಗೆ ಚಾರ್ಜಿಂಗ್ ಸ್ಯಾಟಲೈಟ್ ಕೂಡ ಇದೆ. ಆವಾಗಲೇ ತೋರಿಸ್ಬೇಕಿತ್ತು, ತೋರಿಸೋದಾಗಿಲ್ಲ. ಇನ್ನು ಮಿನಿಮಮ್ 110 ವ್ಯಾಟ್ಗೆ ಅಷ್ಟೇ ಮಾತ್ರ ಇಡಬೇಕು ವೋಲ್ಟೇಜು. ಅಲ್ಲಲ್ಲಿ ಸೀಟ್ಗಳು ಖಾಲಿಯಾಗಿದೆ, ನಾರ್ಮಲ್ ಆಗಿದ್ದಾರೆ, ಫುಲ್ ಏನು ಆಗಿಲ್ಲ. ನಮ್ಮ ಟ್ರೈನು ರೀಸೆಂಟಾಗಿ ಲಾಂಚ್ ಆಗಿರೋದಕ್ಕೋಸ್ಕರ, ಅಂದರೆ ಫಸ್ಟ್ ಇನಾಗರನ್ನು ಜುಲೈ 17, 2026ರಲ್ಲಿ. ಆಲ್ಮೋಸ್ಟ್ ಈ ಟ್ರೈನ್ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಅನಿಸುತ್ತೆ, ಅದಕ್ಕೋಸ್ಕರ ನಾರ್ಮಲ್ ಆಗಿ ಇದ್ದಾರೆ. ಜನರಲಲ್ಲಿ ಆದ್ರೂ ನಾರ್ಮಲೇ, ರಿಸರ್ವೇಷನಲ್ಲಾದ್ರೂ ನಾರ್ಮಲೇ, ಜನ ಅಷ್ಟೊಂದಿಲ್ಲ. ಸೊ ಈ ಟ್ರೈನು ತುಂಬ ಬೆಸ್ಟ್ ಅನಿಸುತ್ತೆ ಶಿರಡಿಗೆ ಹೋಗೋರಿಗೆ, ತುಂಬ ಖಾಲಿಯಾಗೂ ಹೋಗುತ್ತೆ. ನಮ್ಮ ಟ್ರೈನ್ ಯಾವ ರೀತಿ ಫುಲ್ ಕರು ಹೊಡಿತಾ ಇದೆ, ಎಷ್ಟು ಸೂಪರಾಗಿ ಕಾಣಿಸ್ತಿದೆ. ಇವತ್ತು ಮಳೆ ಬೇರೆ ಬರ್ತಾ ಇದೆ, ಆ ಕಡೆ ಈ ಕಡೆ ಎಲ್ಲ ಫುಲ್ ನೇಚರ್ ಮಧ್ಯದಲ್ಲಿ ಹೋಗೋದೇ ಒಂಥರ ಖುಷಿ. ನಮ್ಮ ಟ್ರೈನ್ದು ಟೋಟಲ್ ಕೋಚ್ ನೋಡೋದಾದರೆ 4 ಜನರಲ್ ಇದೆ. D1 to D8ವರೆಗೂ ಸೆಕೆಂಡ್ ಸಿಟ್ಟಿಂಗ್ ಕ್ಲಾಸ್ ಇದ್ದಾವೆ. ಹಾಗೆ AC ಚೇರ್ ಕಾರ್ ಒಂದಿದೆ, SLRD ಒಂದಿದೆ. ಟೋಟಲ್ ಆಗಿ 14 ಕೋಚ್ಗಳಿದ್ದಾವೆ ನಮ್ಮ ಒಂದು ಟ್ರೈನಲ್ಲಿ ಇವತ್ತು. ಸೊ ತುಂಬ ಚೆನ್ನಾಗಿದೆ, ಅನುಕೂಲ ಆಗುತ್ತೆ ನಮ್ಮ ಪುಣೆ ಜಂಕ್ಷನಿಂದ ಶಿರಡಿಗೆ ಹೋಗೋರಿಗೆ ಅಂತಲೇ ಹೇಳ್ಬೋದು. ಕರ್ನಾಟಕದಿಂದ ಪುಣೆಗೆ ಬರೋದು ಹೆಂಗಂತೇಳಿ ಹಿಂದಿನ ವೀಡಿಯೋದಲ್ಲಿ ನೀವಾಗಲೇ ತಿಳ್ಕೊಂಡಿರ್ತೀರಾ. ಆ ವಿಡಿಯೋ ನೋಡ್ಕೊಂಡು ಪುಣೆಗೆ ಬರ್ರಿ, ಪುಣೆಯಿಂದ ಈ ವಿಡಿಯೋ ನೋಡಿ ಶಿರಡಿಗೆ ಟ್ರಾವೆಲ್ ಮಾಡಿ. ಒಂದು ಜರ್ನಿನ ಎಂಡ್ವರೆಗೂ ನೋಡಿ, ನಿಮ್ಗೆ ಏನು ಅನಿಸುತ್ತೆ ಅದ್ರ ಬಗ್ಗೆ ಕಾಮೆಂಟ್ ಮೂಲಕ ತಿಳಿಸಿ. ತುಂಬ ಯೂಸ್ ಆಗುತ್ತಾ ಅಥವಾ ಏನಾದರೂ ಜಾಸ್ತಿ ಲೆಂತ್ ಆಗುತ್ತೆ ಜರ್ನಿ ಅಂತ ಡೈರೆಕ್ಟಾಗಿ ಹೋಗೋರು ಇರ್ತಾರೆ, ಅಥವಾ ಈ ಥರ ಒಂದು ಬೇರೆ ಪ್ಲೇಸಸ್ ನೋಡೋರು ಇರ್ತಾರೆ.
ಸೊ ಬೇರೆ ಬೇರೆ ಪ್ಲೇಸಸ್ ನೋಡಬೇಕಂದ್ರೆ ಪುಣೆ ಜಂಕ್ಷನಿಗೆ ಬಂದು ಬೇರೆ ಬೇರೆ ಪ್ಲೇಸಸ್ನ ನೋಡಿಕೊಂಡು ಅದಾದಮೇಲೆ ನಾವು ಶಿರಡಿಗೂ ಹೋಗ್ಬೋದು. ಬರೀ ನಾನು ಟ್ರೈನ್ ಜರ್ನಿ ಒಂದೇ ಅಲ್ಲ ಮಾಡ್ತಾ ಇರೋದು, ಕಂಟಿನ್ಯೂ ಸೀರೀಸ್ ನೋಡಿ ನಿಮಗೆ ಗೊತ್ತಾಗುತ್ತೆ. ನಾನು ಬೇರೆ ಬೇರೆ ಪುಣ್ಯಕ್ಷೇತ್ರಗಳಿಗೆ ಹೋಗ್ತಾ ಇದ್ದೀನಿ, ಅಂದರೆ 3 ಜ್ಯೋತಿರ್ಲಿಂಗನ ದರ್ಶನ ಮಾಡ್ಕೋಬೇಕಂತಿದ್ದೀನಿ. ಅದೇ ರೀತಿ ಶಿರಡಿ ಸಾಯಿಬಾಬಾ ದರ್ಶನ, ಶನಿ ಸಿಂಗಾಪುರ, ಇನ್ನು ಅಲ್ಲೆಲ್ಲ ಶಿರಡಿಯಲ್ಲಿರೋ ಬೇರೆ ಬೇರೆ ಪ್ಲೇಸಸ್ನು ಕೂಡ ವಿಸಿಟ್ ಮಾಡಬೇಕು ಅಂತಿದ್ದೀನಿ. ಸೊ ನಿಮಗೆ ಯಾವ್ಯಾವುದು ಬೇಕು, ಯಾವ್ಯಾವ್ದು ಇನ್ಫಾರ್ಮೇಷನ್ ಬೇಕು ಅಂತ ಗೊತ್ತಾಗಬೇಕಂದ್ರೆ ಕಂಟಿನ್ಯೂ ಸೀರೀಸ್ ನೋಡಿ ನಿಮಗೆ ಅರ್ಥ ಆಗುತ್ತೆ, ಎಲ್ಲೆಲ್ಲಿಗೆ ಹೋಗ್ಬೋದು, ಯಾವ ಥರ ಹೋಗ್ಬೋದು ಅಂತೇಳಿ. ಸೊ ಮಿಸ್ ಮಾಡಬೇಡಿ, ಪ್ರತಿಯೊಂದು ವೀಡಿಯೋನು ಸ್ಕಿಪ್ ಮಾಡ್ದೇ ನೋಡಿ, ನಿಮಗೆ ಅರ್ಥ ಆಗುತ್ತೆ. ಇಲ್ಲಿವರೆಗೂ ಸಪೋರ್ಟ್ ಮಾಡಿದ್ದಕ್ಕೆ ನಿಮಗೆ ತುಂಬ ತುಂಬ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಹಾಗೆ ಕಂಟಿನ್ಯೂ ಮಾಡಿ, ವೀಡಿಯೋ ಮಾತ್ರ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ನಾವೀಗ ವಿಜಾಪುರ ಸ್ಟೇಷನ್ನ ಸ್ಕಿಪ್ ಮಾಡ್ತಾ ಇದ್ದೀವಿ. ನಾವು ಮೇನ್ ಲೈನಲ್ಲೇ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್, ಅದಕ್ಕೆ ಸ್ಪೀಡಲ್ಲಿ ಹೋಗ್ತಾ ಇರೋದು. ಸಿಗ್ನಲ್ ಕೂಡ ಕ್ಲಿಯರ್ ಆಗಿದೆ ನಮಗೆ. ನೋಡಿ ನಮ್ಮ ಗಾಡಿ ಬೆಟ್ಟದ ಮಧ್ಯದಲ್ಲಿ ಯಾವ ಥರ ಎಷ್ಟು ಚೆನ್ನಾಗಿ ಹೋಗ್ತಾ ಇದೆ. ಸೈಡಲ್ಲೆಲ್ಲ ನೇಚರು. ಇಲ್ಲಿ ನೋಡ್ರಿ ಗುಡ್ಡನ ಯಾವ ಥರ ಇದು ಮಾಡಿಬಿಟ್ಟು ದಾರಿ ಮಾಡಿದ್ದಾರೆ. ಸೊ ಇದು ಹೊಸ ದಾರಿ, ಹಳೆ ದಾರಿ ಆ ಕಡೆ ಮೇಲ್ಗಡೆ ಇದೆ, ಆ ಸೈಡು. ಸೊ ಕಾಣಿಸ್ತಾ ಇಲ್ಲ. ನಮ್ಮ ಟ್ರೈನ್ ಯಾಕೆ ಇಷ್ಟು ಸ್ಲೋ ಆಗಿ ಹೋಗ್ತಾ ಇದೆ ಅಂದರೆ ಬರೀ ಟರ್ನಿಂಗೇ ಬರ್ತಾ ಇದೆ. ಇಷ್ಟೆಲ್ಲ ನೇಚರು ಸುಂದರವಾಗಿದೆ, ಬಟ್ ನಾವು ಮನುಷ್ಯರು ಮಾಡೋ ತಪ್ಪೇನು ಗೊತ್ತಾ, ಟ್ರೈನಲ್ಲಿ ಕೂತ್ಕೊಂಡು ಹೋಗ್ತಾ ಇರ್ತೀವಿ ಆರಾಮಾಗಿ, ಬಟ್ ಪ್ಲಾಸ್ಟಿಕ್ ಬಾಟಲ್, ಪ್ಲಾಸ್ಟಿಕ್ ಕವರ್ಸ್ನೆಲ್ಲ ಈ ಥರ ಎಸ್ದು ಬಿಡ್ತೀವಿ. ಇದರಿಂದ ನೇಚರ್ಗೆ ಎಷ್ಟು ತೊಂದರೆ ಆಗುತ್ತೆ ಅಲ್ವಾ. ಪ್ರಾಣಿ ಪಕ್ಷಿ ಎಲ್ಲದಕ್ಕೂ ತೊಂದರೆನೇ ಆಗೋದು. ಪ್ಲಾಸ್ಟಿಕ್ ಯಾಕಂದರೆ ಮಣ್ಣಲ್ಲಿ ಕರಗೋದಿಲ್ಲ ಪ್ಲಾಸ್ಟಿಕ್ಕು. ಸೊ ಅದಕ್ಕೋಸ್ಕರ ಆದಷ್ಟು ನೀವು ಪ್ಲಾಸ್ಟಿಕ್ನ ಅವಾಯ್ಡ್ ಮಾಡಿ, ಇಲ್ಲ ಅಂದರೆ ಡಸ್ಟ್ಬಿನಲ್ಲಿ ಹಾಕಿ. ಸ್ವಲ್ಪ ಟ್ರೈ ಮಾಡಿ ನಮ್ಮ ನೇಚರ್ನ ಚೆನ್ನಾಗಿ ಕಾಪಾಡ್ಕೊಳ್ಳೋದಕ್ಕೆ. ನೋಡಿ ಎಷ್ಟು ಸುಂದರವಾಗಿ ಕಾಣಿಸ್ತಿದೆ ನೇಚರ್ ಅಂತೇಳಿ. ನೋಡಿ ಈಗ ಕಾಣಿಸ್ತಾ ಇದೆ ಹಳೆ ಟ್ರ್ಯಾಕು, ಅಲ್ಲಿ ಫಸ್ಟ್ ಟ್ರ್ಯಾಕ್ ಕಾಣಿಸ್ತಿದೆ ಅಲ್ವಾ, ಅದೇ ಅಲ್ಲಿಗೆ ಎಂಡ್ ಆಗಿದೆ ನೋಡಿ ಹಳೆ ಟ್ರ್ಯಾಕ್. ಈಗ ಹೊಸ ಟ್ರ್ಯಾಕಲ್ಲಿ ಹೋಗ್ತಾ ಇದ್ದೀವಿ ನಾವು. ಇಲ್ಲೆಲ್ಲ ವರ್ಕ್ ನಡೀತಾ ಇದೆ. ಅಲ್ಲಿ ನೋಡಿ ದೂರದಿಂದ ನೋಡಿದರೆ ಮೋಡ ಅಲ್ಲಿಗೆ ಲಾಸ್ಟ್ ಅನ್ನೋ ಥರ ಕಾಣಿಸ್ತಿದೆ. ಚಿಕ್ಕವರಿದ್ದಾಗೆಲ್ಲ ಆ ಥರ ನೋಡಿದ ತಕ್ಷಣ ಅಲ್ಲಿಗೆ ಹೋದರೆ ನಾವು ಮೋಡನ್ನು ಟಚ್ ಮಾಡ್ಬೋದೇನೋ ಒಂದು ಭ್ರಮೇಲಿದ್ವಿ. ಈಗ ನಮಗೆ ಅಪೋಸಿಟಲ್ಲಿ ಜಿಂಗ್ ಆಗ್ತಿರೋ ಟ್ರೈನ್ ಆಜಾದ್ ಇನ್ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್. ಇದು ಔರಾ ಟು ಪುಣೆ ಜಂಕ್ಷನ್ಗೆ ಹೋಗ್ತಾ ಇದೆ. ಡೈಲಿ ಟ್ರೈನ್ ಆಗಿರುತ್ತೆ, 12130. ಹೆವಿ ಸ್ಪೀಡಲ್ಲಿ ಕ್ರಾಸಿಂಗ್ ಆಯಿತು ಗುರು ಇವತ್ತು. ಸರ್ಲೋ ಎಂಬ ರೈಲ್ವೆ ಸ್ಟೇಷನಲ್ಲಿ ಈ ಟ್ರೈನ್ನ ನಾವು ಜಿಂಗ್ ಮಾಡಿದ್ವಿ ಈಗ ತಾನೇ. ನಾವು ಇನ್ನೇನು ಅಹಲ್ಯನಗರ ಜಂಕ್ಷನ್ ಹತ್ತಿರ ಇದೀವಿ, ಅದು ಕಿಲೋಮೀಟರ್. ಸೊ ಸ್ಪೀಡಲ್ಲಿ ಹೋದರೆ ನಮಗೆ ನಾವೀಗ ಬಂದು ರೀಚ್ ಆಗಿರೋದು ಅಹಲ್ಯನಗರ್ ಜಂಕ್ಷನ್ಗೆ. ಸೊ ಇಲ್ಲಿಗೆ ಬರಬೇಕಾಗಿರೋ ಟೈಮ್ ನೋಡಿದರೆ ನಾವು 9 ಗಂಟೆ 12 ನಿಮಿಷಕ್ಕೆ ಬರಬೇಕಿತ್ತು ಬೆಳಿಗ್ಗೆ. ಈಗ 10 ಗಂಟೆ 4 ನಿಮಿಷ ಆಗಿದೆ. ಸೊ ಇಲ್ಲಿ ಪ್ಲ್ಯಾಟ್ಫಾರ್ಮ್ ನಂಬರ್ 2 ಹೋಗ್ತಾ ಇದೆ ನಮ್ಮ ಗಾಡಿ. ಇವತ್ತು 2 ಮಿನಿಟ್ಸ್ ಮಾತ್ರ ಇಲ್ಲಿ ಸ್ಟಾಪ್ ಇರುತ್ತೆ. 51 ನಿಮಿಷ ಲೇಟಾಗಿ ಬಂದಿದ್ದೀವಿ ಇಲ್ಲಿಗೆ. ಸಾರಿ 53 ನಿಮಿಷ ಲೇಟಾಗಿ ಬಂದಿದ್ದೀವಿ ನೋಡಿ.
ಎಂಟ್ರೆನ್ಸು ಪ್ಲ್ಯಾಟ್ಫಾರ್ಮ್ 1 ಆ ಕಡೆ, ಈ ಕಡೆ ಪ್ಲ್ಯಾಟ್ಫಾರ್ಮ್ 2 ಬಂದಿದೆ. ಅಹಲ್ಯನಗರ ಜಂಕ್ಷನಿಂದ ನಾವು ಹೊರಡ್ತಾ ಇದ್ದೀವಿ. ನಮ್ಮ ಟ್ರೈನ್ಗೆ ಸಿಗ್ನಲ್ ಕೊಟ್ಟೇ ಬಿಟ್ಟರು, ಡಿಪಾರ್ಟ್ ಆಗ್ತಾ ಇದ್ದೀವಿ ನೋಡಿ. ನಂದೊಂದು ಸಜೆಷನ್ನು, ಲಾಂಗ್ ಏನಾದರೂ ಜರ್ನಿ ಬಂದಾಗ ಸ್ವಲ್ಪ ಮನೆಯಿಂದನೇ ತಿನ್ನೋಕ್ಕೆ ಏನಾದರೂ ಮಾಡ್ಕೊಬನ್ನಿ. ನಾನು ನೋಡ್ರಿ ಮಂಡಾಳು ಖಾರ ಮಾಡ್ಕೊಬಂದಿದ್ದೀನಿ, ಅಂದರೆ ಖಾರ ಮಂಡಾಳು ತಿನ್ನೋಣ ಬನ್ನಿ ಫ್ರೆಂಡ್ಸ್. ಯಾಕಂದರೆ ಇಲ್ಲೆಲ್ಲ ಪಾವ್ ಬಜ್ಜಿ ಅದು ಇದು ತಿನ್ನೋಕ್ಕಾಗ್ತಿಲ್ಲ ನನಗೆ. ಹಂಗೆ ಇದು ಹತ್ತಿ ರಸ ಕೂಡ ಮಾಡ್ಕೊಬಂದಿದ್ದೀವಿ ಮನೆಯಿಂದನೇ. ಇದು ಕೂಡ ತಿಂದು ಹೇಗೋ ಹೊಟ್ಟೆ ತುಂಬಿಸ್ಕೋಬೇಕು. ನಾವು ಇನ್ನೇನು ರಾಹುರಿ ಹತ್ತತ್ರ ಇದ್ದೀವಿ. ಇದು ಯಾವುದೋ ಬ್ರಿಡ್ಜ್ ಬಂತು ಗೈಸ್. ನೀರು ಅಷ್ಟೊಂದೇನಿಲ್ಲ, ನಾರ್ಮಲ್ ಆಗಿದ್ದಾವೆ. ನೋಡಿ ನಾವು ಬಂದು ರೀಚ್ ಆಗಿಬಿಟ್ವಿ ರಾಹುರಿ ರೈಲ್ವೆ ಸ್ಟೇಷನ್ಗೆ. ಇಲ್ಲಿಗೆ 9:59ಕ್ಕೆ ಬರಬೇಕಿತ್ತು ಬೆಳಿಗ್ಗೆ, ಈಗ 10:54 ಆಗಿದೆ. ಇಲ್ಲಿ 1 ಮಿನಿಟ್ ಮಾತ್ರ ಸ್ಟಾಪ್ ಇರುತ್ತೆ. ಪ್ಲ್ಯಾಟ್ಫಾರ್ಮ್ ನಮಗೆ ಆ ಕಡೆ ಬಂದಿದೆ 1ನಲ್ಲಿ. ಜಿನಿ ಮಳೆಯಲ್ಲಿ ನಮ್ಮ ಟ್ರೈನ್ ಜರ್ನಿ ಜೊತೆಯಲ್ಲಿ ರಾಹುರಿಯಿಂದ ಡಿಪಾರ್ಚರ್ ಆಗಿ ಹೋಗ್ತಾ ಇದ್ದೀವಿ. ಸಿಗ್ನಲ್ ಕೊಟ್ಟೇ ಬಿಟ್ಟರು ರಾಹುರಿಯಲ್ಲಿ. ಒಂಥರ ಡಿಫ್ರೆಂಟ್ ಆಗಿದೆ ಹೆಸ್ರುಗಳೆಲ್ಲ, ಈ ಕಡೆ ಊರ ಹೆಸರು. ರಾಹುರಿ ಬಿಟ್ಟ ಮೇಲೆ ನಮಗೆ ಇನ್ನೊಂದು ಸ್ಟಾಪ್ ಇರೋದಷ್ಟೇ. ಅದಾದಮೇಲೆ ಇನ್ನು ಸಾಯಿನಗರ್ ಶಿರಡಿಗೆ ಡೈರೆಕ್ಟಾಗಿ ಹೋಗೋದು. 56 ಕಿಲೋಮೀಟ್ರಲ್ಲಿ ಈಗ 195 ಕಿಲೋಮೀಟ್ರನ್ನ ನಾವು ಟ್ರಾವೆಲ್ ಮಾಡಿದ್ದೀವಿ. ಇನ್ನೇನು ಹತ್ತತ್ರ ಇದ್ದೀವಿ ಸಾಯಿನಗರ್ ಶಿರಡಿಗೆ. ಬೇಲಾಪುರ್ಗೆ ಒಂದೇ ಹೋಗಿ ರೀಚ್ ಆಗಿಬಿಟ್ರೆ ಆ ಕಡೆ ಇನ್ನೊಂದು ಸ್ಟಾಪ್ಗೆ ಶಿರಡಿಗೆ ರೀಚ್ ಆಗೋದು. ನಾನು ಯಾವುದೋ ಟ್ರೈನ್ ಅಂದ್ಕೊಂಡೆ, ಬಟ್ ಗೂಡ್ಸ್ ಬಂತೀಗ. ಗೂಡ್ಸ್ ಜೊತೆ ನಾವು ಜಿಂಗ್ ಮಾಡ್ತಾ ಇದ್ದೀವಿ. ಅಪೋಸಿಟಲ್ಲಿ ಹೋಗ್ತಾ ಇದೆ ಗೂಡ್ಸ್. ಮಳೆ ಬರೋದಕ್ಕೋಸ್ಕರ ಅನಿಸುತ್ತೆ ಅಲ್ವಾ ಈ ಥರ ವೈಟ್ ಬಟ್ಟೆ ಹಾಕಿರೋದು ಮೇಲ್ಗಡೆ ಕ್ಲಾತ್ನ. ಆಚೆ ನೋಡಿ ಕ್ಲೈಮೇಟ್ ಯಾವ ಥರ ಇದೆ, ಒಳ್ಳೆ ಕ್ಲೌಡ್ ಆಗಿ ಫುಲ್ ಮೋಡ ಮುಚ್ಕೊಂಡಿದೆ. ಮಳೆ ಕೂಡ ಸ್ವಲ್ಪ ಬರೋದು ಸ್ವಲ್ಪ ಹೋಗೋದು ಆ ಥರ ಮಾಡ್ತಾ ಇದೆ ಅವಾಗಿಂದ. ನಾವೀಗ 11:16ಕ್ಕೆ ರೀಚ್ ಆಗಿದ್ದೀವಿ ನೋಡಿ ಬೇಲಾಪುರ ರೈಲ್ವೆ ಸ್ಟೇಷನ್ಗೆ. ಇಲ್ಲಿ ಕೂಡ ವರ್ಕ್ ನಡೀತಾ ಇದೆ.
ಬೇಲಾಪುರದಲ್ಲಿ ಪ್ಲಾಟ್ಫಾರ್ಮ್ ನಂಬರ್ 1ಗೆ ಬಂದು ರೀಚ್ ಆಗಿದ್ದೀವಿ. ಇಲ್ಲಿ 2 ಮಿನಿಟ್ಸ್ ಸ್ಟಾಪ್ ಇರುತ್ತೆ. ಇದೆ ನೋಡಿ ಪ್ಲಾಟ್ಫಾರ್ಮ್ ನಂಬರ್ 1. ಬೇಲಾಪುರದಲ್ಲಿ ನಮಗೆ ಡಿಪಾರ್ಚರ್ ಟೈಮಿಂಗ್ ಬಂದೇ ಬಿಡ್ತು. ಹೋಗ್ತಾ ಇದ್ದೀವಿ ನೋಡಿ ಬೇಲಾಪುರದಿಂದ. ಹಿಂಗೆ ನೆಕ್ಸ್ಟ್ ಬರೋದೇ ನಮಗೆ ಸಾಯಿನಗರ್ ಶಿರಡಿ. ಈಗ ಟೈಮು 11:19 ಆಗಿದೆ. 12 ಗಂಟೆಗೆಲ್ಲ ನಾವು ಸಾಯಿನಗರ್ ಶಿರಡಿಗೆ ರೀಚ್ ಆಗ್ತೀವಿಲ್ಲ, ಅದೇ ಒಂದು ನೋಡಬೇಕು. ನಾವು ಬೈಲಾಪುರ ದಾಟಿದ ಮೇಲೆ ಇಲ್ಲಿ ಪೂರ್ಣತಾಂಬ ಬೈಪಾಸಿಂದ ಡೈವರ್ಷನ್ ತಗೊಂಡು ಹೋಗ್ತಾ ಇದ್ದೀವಿ ನೋಡಿ ಸಾಯಿನಗರ್ ಶಿರಡಿ ಹತ್ರ. ಬಿಫೋರ್ ಟೈಮಿಂಗ್ಗೆ ರೀಚ್ ಆಗ್ತೀವಿ ಅಂತ ತೋರಿಸ್ತಿದೆ 11:53ಕ್ಕೆ. 12 ಗಂಟೆಗೆ ಹೋಗಬೇಕು. ನೋಡೋಣ ಎಷ್ಟು ಗಂಟೆಗೆಲ್ಲ ರೀಚ್ ಆಗುತ್ತೆ ಅಂತೇಳಿ. ಆ ಕಡೆ ಕಾಣಿಸ್ತಿರೋ ರೂಟ್ ಎಲ್ಲಿಗೆ ಹೋಗುತ್ತೆ ಅಂತ ನಿಮ್ಗೆ ಏನಾದರೂ ಗೊತ್ತಿದ್ರೆ ಕಾಮೆಂಟ್ ಮಾಡಿ ಫ್ರೆಂಡ್ಸ್. ಇನ್ನು 16 ಕಿಲೋಮೀಟರ್ ಮಾತ್ರ ಇರೋದು ಬಾಕಿ ಸಾಯಿನಗರ್ ಶಿರಡಿಗೆ ರೀಚ್ ಆಗೋಕ್ಕೆ. ಈಗ ಸಿಂಗಲ್ ಹಳಿ ಮೇಲೆ ಹೋಗ್ತಾ ಇದ್ದೀವಿ, ಸಿಂಗಲ್ ಟ್ರ್ಯಾಕ್ ಮೇಲೆ. ಯಾಕಂದರೆ ಡೈವರ್ಷನ್ ತಗೊಂಡಾಗ್ಲಿಂದ ಸಿಂಗಲ್ ಟ್ರ್ಯಾಕ್ ಮೇಲೆ ಹೋಗ್ತಾ ಇರೋದು. ಸೊ ಮುಂದೆ ಇದೇ ಕಂಟಿನ್ಯೂ ಆಗುತ್ತೋ ಇಲ್ಲೋ ಏನೋ ಗೊತ್ತಿಲ್ಲ. ವಿಡಿಯೋನ ಸ್ಕಿಪ್ ಮಾಡಬೇಡಿ, ಕಂಟಿನ್ಯೂ ಮಾಡಿ, ನಿಮಗೆ ಗೊತ್ತಾಗುತ್ತೆ. ನಾವಿನ್ನೇನು ಸಾಯಿನಗರ್ ಶಿರಡಿ ಹತ್ತತ್ರ ಇದ್ದೀವಿ. 1 ಕಿಲೋಮೀಟರ್ ದೂರದಲ್ಲಿ ಅಷ್ಟೇ ನೋಡಿ, ಅಲ್ಲೆಲ್ಲ ಊರು ಕಾಣಿಸ್ತಾ ಇದೆ. ಫ್ರೆಂಡ್ಸ್, ಫೈನಲ್ ಆಗಿ ಬಂದು ರೀಚ್ ಆಗೇ ಬಿಟ್ವಿ ಸಾಯಿನಗರ್ ಶಿರಡಿಗೆ. ಆನ್ ದ ಟೈಮ್ಗೆ ಬಂದು ರೀಚ್ ಆಗಿದ್ದೀವಿ, ಅದೇ ತುಂಬ ಖುಷಿ ಆಗೋದು. 12 ಗಂಟೆಗೆ ಬಂದಿದ್ದೀವಿ ನೋಡಿ. ಈಗ ಮಧ್ಯಾಹ್ನ 12 ಆಗಿದೆ. ನಿಂತಿರೋ ಗಾಡಿ ಸಾಯಿನಗರ್ ಶಿರಡಿಯಿಂದ ತಿರುಪತಿಗೆ ಹೋಗುತ್ತೆ ನೋಡ್ರಿ ಪ್ರತಿದಿನ. ವೀಕ್ಲಿ ಎಕ್ಸ್ಪ್ರೆಸ್ ಆಗಿದೆ, ಪ್ರತಿದಿನ ಹೋಗಲ್ಲ, ಸಾರಿ. ಸಾಯಿನಗರ್ ಶಿರಡಿಯಿಂದ ಸಿಕಿಂದ್ರಾಬಾದಿಗೆ ಹೋಗೋ ವೀಕ್ಲಿ ಎಕ್ಸ್ಪ್ರೆಸ್ ನಿಂತಿದೆ. ನಂಬರ್ 2ಗೆ ಬಂದು ರೀಚ್ ಆಗಿದ್ದೀವಿ ಫ್ರೆಂಡ್ಸ್. ಇವತ್ತು ನಾವು ಸಾಯಿನಗರ್ ಶಿರಡಿಗೆ. ಇಲ್ಲಿಂದ ಶಿರಡಿ ಸಾಯಿಬಾಬಾ ಟೆಂಪಲ್ಗೆ ಹೇಗೆ ಹೋಗೋದು ಹೇಗಿಲ್ಲ ಅಂತೇಳಿ ಇನ್ನೊಂದು ವೀಡಿಯೋದಲ್ಲಿ ಹೇಳ್ತೀನಿ. ಸೊ ವೀಡಿಯೋನ ಸ್ಕಿಪ್ ಮಾಡಬೇಡಿ. ಫೈನಲ್ ಆಗಿ ಸಾಯಿನಗರ್ ಶಿರಡಿಗೆ ಬಂದು ರೀಚ್ ಆಗಿದ್ವಿ ಪುಣೆ ಜಂಕ್ಷನಿಂದ. ಪುಣೆವರೆಗೂ ಹೇಗೆ ಬಂದ್ವಿ ಅಂತ ನಿಮ್ಗೆ ಆಲ್ರೆಡಿ ಹಿಂದಿನ ವೀಡಿಯೋದಲ್ಲಿ ನೋಡಿದ್ದೀರಾ, ಗೊತ್ತಾಗಿರುತ್ತೆ. ಪುಣೆಯಿಂದ ಸಾಯಿನಗರ ಶಿರಡಿ ಜರ್ನಿ ಕೂಡ ಹಾಗೆ ಮಾಡಿದ್ದೀನಿ. 2 ವೀಡಿಯೋ ಹೇಗಿದೆ ನೋಡಿ ತಿಳ್ಕೊಳ್ಳಿ. ಸಾಯಿನಗರ ಶಿರಡಿಗೆ ಬರೋ ಒಂದು ದಾರಿ ಹೇಗೆ, ಮಾರ್ಗ ಹೇಗೆ ಅಂತೇಳಿ ಈ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಮತ್ತೊಂದು ಟ್ರಾವೆಲ್ ವಿಡಿಯೋದಲ್ಲಿ ಸಿಗೋಣ. ನಾನು ನಿಮ್ಮ ಕನ್ನಡ ಟ್ರಾವೆಲ್ ಬ್ಲಾಗ್ 13. ಎಲ್ರಿಗೂ ಬಾಯ್.